ಆಗಿಲ್ಲ ಸರ್. ಆಯ್ತು ನಮ್ಮ ಹೊಲದಾಗ ಸೆಟ್ಟಿಂಗ್ ಐತಿ, ಸೈಜನ್ ಐತಿ ನೋಡಿ ಸರ್, ಎರಡು ಐತಿ. ಅಂದ್ರೆ ನೀವು ಹೇಳಿರೋ ಶೆಡ್ಯೂಲ್ ಯಾವ್ದು ಬಿಟ್ಟಿಲ್ಲ ಸರ್, ನಾನು ಕಂಪಲ್ಸರಿ ಮಾಡೀನಿ ಸರ್. ಸೆಂಟ್ರಿ ಮಾತ್ರ ಮಳೆ ಬಂದಾಗ ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗೈತೆ ಸರ್ ಅಷ್ಟೇ. ಅದು ಬಿಟ್ಟರೆ ನಾನು ಸ್ಪ್ರೇ ಮತ್ತು ನಿಲ್ಸಿಲ್ಲ, ಡ್ರಿಪ್ನು ನಿಲ್ಸಿಲ್ಲ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಕೃಷಿ ಸಲಹೆಗಾರ ರಾಜಾ ಬಕ್ಷಿ. ನಾವು ಮತ್ತೆ ಇವತ್ತು ವಿಶ್ವನಾಥ್ ತೋಟಕ್ಕೆ ಬಂದಿದ್ದೀವಿ. ಈ ಮುಂಚೆ ನಾವು ಸೆಟ್ಟಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಅದು ವಿಡಿಯೋ ತುಂಬ ಸಾವಿರಾರು ರೈತರು ಕರ್ನಾಟಕದಾದ್ಯಂತ ನೋಡಿದರೆ, ತುಂಬ ಜನ ನಮಗೆ ಕಾಲ್ ಮಾಡಿ ಅವರವರ ಪಪ್ಪಾಯ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡಿದ್ದಾರೆ. ಸೊ ಎಷ್ಟೊಂದು ರೈತರಿಗೆ ಮಾದರಿಯಾಗಿ ಈ ತೋಟ ನಡೀತಾ ಇದೆ. ಹಡಗಲಿ ತಾಲೂಕಲ್ಲೇ ಒಂದು ಮಾದರಿ ತೋಟ ಅಂತಲೇ ನಾವು ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ವಿಡಿಯೋ ಸ್ಪ್ರೆಡ್ ಆಗಿ ಚಿತ್ರದುರ್ಗ, ಗುಲ್ಬರ್ಗ, ಬಿಜಾಪುರ, ಹಾವೇರಿ ಎಲ್ಲ ಕಡೆಯಿಂದ ರೈತರು ನಮಗೆ ಕಾಲ್ ಮಾಡಿ ಸಲಹೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಲಾಭನ ಪಡ್ಕೊಳ್ತಿದ್ದಾರೆ. ಸೊ ನಾವು ಸೆಟ್ಟಿಂಗ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸೆಟ್ಟಿಂಗ್ ಆದಮೇಲೆ ಈಗ ಅಣ್ಣವ್ರದ್ದು ಸೈಜಿಂಗ್, ತುಂಬ ಒಳ್ಳೆ ಸೈಜಿಂಗ್ನ ನಾವು ಕಾಣ್ತಾ ಇದ್ದೀವಿ. ಒಳ್ಳೆ ಕಟಿಂಗು ಮೊನ್ನೆ ಕೊಟ್ಟಿದ್ದಾರೆ. ಸೊ ಫರ್ದರ್ ಕಟಿಂಗ್ನು ಒಂದು ಒಳ್ಳೆ ಕಟಿಂಗ್ ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರನೇ ಕೇಳೋಣ ಏನು ಚೇಂಜಸ್ ಆಗಿದೆ, ಮತ್ತೆ ಏನು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತೇಳಿ. ನಮಸ್ಕಾರ ವಿಶ್ವನಾಥ್ ಸರ್. ಈಗ ಸೆಟ್ಟಿಂಗ್ ತುಂಬ ಚೆನ್ನಾಗಾಯ್ತು ಡಾರ್ಮ್ಲಿನ್ ಎಲ್ಲ ಯೂಸ್ ಮಾಡಿದ್ಮೇಲೆ. ನೆಕ್ಸ್ಟ್ ಇವಾಗ ಸೈಜಿಂಗ್ ಬಗ್ಗೆ ಏನು ಹೇಳ್ತೀರಾ? ಸೈಜಿಂಗ್ ಹೆಂಗೆ ಬರ್ತಾ ಇದೆ? ಸೈಜಿಂಗ್ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ನಿಮ್ದು ಅಷ್ಟು ಯೂಸ್ ಮಾಡಿದ್ಮೇಲೆ 15-30 ಯೂಸ್ ಮಾಡಿದ್ದೀನಿ ಸರ್. ಒಂದು ಬ್ಯಾಗ್ ಯೂಸ್ ಮಾಡಿದ್ಮೇಲೆ ಸರ್ ಫಸ್ಟ್ ಆ್ಯಕ್ಚುಲಿ 1 kg ಒಳಗೆ ಸರ್ ಎಲ್ಲ ಕಾಯಿದೆ. ಓಕೆ. ನಿಮ್ಮದು ಈಗ ಕೊಟ್ಟ ಮೇಲೆ ಅವರೇಜ್ 1.5-2 kg ತನಕ ಬರ್ತಾ ಇದೆ ಸರ್. 1.5-2 kg ಬರ್ತಾ ಇದೆ. ತುಂಬಾ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಸೆಟ್ಟಿಂಗ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರ್ತಾ ಈಗ ಇದೆ. ನೀವು ಫಸ್ಟ್ ಔಷಧಿ ಕೊಟ್ಟ ಮೇಲೆ ಸೆಟ್ಟಿಂಗ್ ನಿಂತ ಇಲ್ಲ ಸರ್. ಅದು ಕಂಟಿನ್ಯೂ ಆಯ್ತು ಸರ್. ಕಂಟಿನ್ಯೂ ಸೆಟ್ಟಿಂಗ್ ಐತೆ. ಫುಲ್ ಸೀರಿಯಲ್ ಸೆಟ್ಟಿಂಗ್ ಇದೆ. ಸೀರಿಯಲ್ ಸೆಟ್ಟಿಂಗ್ ಐತೆ ಸರ್. ಓಕೆ. ಇದು ತೋಟ ಆವರೇಜ್ ಈಗ ಲಾಸ್ಟ್ ಟೈಮ್ ಏನು ಕಟಿಂಗ್ ಕೊಟ್ಟಿದೆ ವಿಶ್ವನಾಥ್ ಸರ್? ಈಗ ಹಳೆ ಕಾಯಿ ಆದ್ಮೇಲೆ ನಾನು ಆಕ್ಚುಲಿ 2 ಟನ್ ಮೇಲೆ ಯಾವಾಗ ಕೊಟ್ಟಿರಲಿಲ್ಲ ಸರ್ ಈ ತೋಟದಾಗ. ಈಗ ಮೊನ್ನೆ ಕಟಿಂಗ್ ಮಾಡಿದಾಗ 3 ಟನ್ ಆಗೈತೆ ಸರ್. ಅದು ನೆಕ್ಸ್ಟ್ ಕಟಿಂಗಿಗೆ ಒಂದು 5 ಟನ್ ಸಿಗ್ತದೆ ಅಂತ ಹೇಳಿ ಸರ್. ಒಂದು 5 ಟನ್ ಸಿಗ್ತದೆ. ಚೆನ್ನಾಗೈತೆ ತೋಟ ಅಂತ ಹೇಳಿ ಸರ್. ಈಗ ಒಳ್ಳೆ ಪ್ರೈಸ್ ಇದೆ. ಚೆನ್ನಾಗಿದೆ ಸರ್. ಒಳ್ಳೆ ಲಾಭ ಕಾಣ್ತಿದ್ರೆ. 21 ರೂಪಾಯಿ ಅಂದ್ರೆ ತುಂಬಾ ಒಳ್ಳೇದು. ಕ್ವಾಲಿಟಿ ಬಗ್ಗೆ ಏನು ಹೇಳ್ತಾರೆ? ಚೆನ್ನಾಗೈತೆ ಅಂತ ಹೇಳಿ ಸರ್. ಕ್ವಾಲಿಟಿ ಚೆನ್ನಾಗೈತೆ ಅಣ್ಣ. ಅವನು ಇಷ್ಟು ಹಳೆ ತೋಟದಾಗ ಸೈಜ್ ಯಾವ ಬಂದಿಲ್ಲ ಅಂತ ಹೇಳ್ತದ ಸರ್. ಹೌದು. ಚೆನ್ನಾಗಿ ಬಂದತಣ್ಣ ಅಂತ ಹೇಳಿ ಸರ್. ಈಗ ಎಷ್ಟು ತಿಂಗಳು ತೋಟ ವಿಶ್ವನಾಥ್ ಇದು? ಸರ್ ಇದು 1 ವರ್ಷದ 3 ತಿಂಗಳು ಆಯ್ತು ಸರ್ ನನಗೆ. 1 ವರ್ಷದ 3 ತಿಂಗಳು. ಓಕೆ ಸರ್. ಮಾರ್ಚ್ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಕಟಿಂಗ್. ಮಾರ್ಚ್ ಇಂದ ಕಂಟಿನ್ಯೂ ಆಯ್ತು ನೋಡಿ. ಕಂಟಿನ್ಯೂ ಕಟಿಂಗ್ ಇದೆ. ಸೊ ಇತ್ತೀಚೆಗೆ ಏನು ಕಟಿಂಗ್ ಕೊಡ್ತಾ ಇದ್ದೀರಾ? ನಿಮ್ಗೆ ಒಳ್ಳೆ ರೇಟ್ ಇರೋ ಸಮಯದಲ್ಲಿ ಒಳ್ಳೆ ರೇಟ್ ಸೈಜ್ ಎಲ್ಲ ಬರ್ತಾ ಇದೆ. ಹೌದು ಸರ್. ಒಳ್ಳೆ ಲಾಭ ಆಗಿದೆ ಸರ್. ಹೌದು ಸರ್. ಸ್ವಲ್ಪ ತೋಟ ಬೇರೆ ನೋಡಿ ಸರ್, ಪಕ್ಕದ ಗಿಡಗಳೆಲ್ಲ ನೋಡಿ ಸರ್. ನೋಡಿ ಸ್ನೇಹಿತರೆ, ಇಲ್ಲೂ ನೋಡ್ಬೋದು ಒಳ್ಳೆ ಸೆಟ್ಟಿಂಗ್ ಆಗಿದೆ. ಒಳ್ಳೆ ಸೈಜಿಂಗ್ ಬರ್ತಾ ಇದೆ. ಕೆಳಗಿಂದ ನೋಡ್ಬೋದು, ಈ ಸೆಟ್ಟಿಂಗ್ ಅಲ್ಲಿ ನೋಡ್ಬೋದು. ಮತ್ತೆ ವಿಶ್ವನಾಥ್ ನಿಂತಿಲ್ಲ ಸರ್. ಅದು ಕಂಟಿನ್ಯೂ ಸೀರಿಯಲ್ ಸೆಟ್ಟಿಂಗ್ ಬರ್ತಾ ಇದೆ. ಸೈಜಿಂಗ್ ಕಾಯಿದೆ. ಕೆಳಗಡೆ ಸೈಜಿಂಗ್ ನೋಡ್ಬೋದು. ಒಂದ್ ಗಿಡ ಅಂತಲ್ಲ, ನೀವು 80% ಆಫ್ ದಿ ಪ್ಲಾಂಟ್ಸ್ ಅದೇ ರೀತಿ ಇದೆ. ಇಲ್ಲೂ ನೋಡ್ಬೋದು ನೀವು ಕಾಯಿ ಸೈಜು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಸೆಟ್ಟಿಂಗ್ ಅಂತ ನಿಂತು ಸರ್. ಕಂಟಿನ್ಯೂ ಆಯ್ತು ಸರ್. ಚೆನ್ನಾಗೈತೆ. ಸೊ ಎಷ್ಟು ಎಸ್ಟಿಮೇಷನ್ ಮಾಡ್ತಿದ್ದೀರಾ ವಿಶ್ವನಾಥ್? ಲಾಸ್ಟ್ ಟೈಮ್ ಎಷ್ಟಾಯ್ತು ನಿಮಗೆ 3 ಟನ್ ಅಂದ್ರೆ? ಸರ್ ಅದ 21 ರೂಪಾಯಿ ಕೊಡಿ ಸರ್. 63 ಸಾವಿರ ಆಗಿತ್ತು ಸರ್. 63 ಸಾವಿರ. ನೀವು ಔಷಧಿ ಕೊಡಕ್ಕಿಂತ ಮೇಲೆ ಒಂದು 10 ಟನ್ ಆಗಿರ್ಬೋದು ಸರ್. 10 ಟನ್ ಆಗಿತ್ತು ಸರ್. ಈಗ ನೆಕ್ಸ್ಟ್ ಅಲ್ಲಿ ಒಂದೇ ಕಟಿಂಗಿಗೆ 5 ಟನ್ ಹೇಳ್ತಿದ್ದಾರೆ. ಆರಾಮಾಗಿ ಸಿಗ್ತದೆ ಅಂತ ಹೇಳಿ ಸರ್. ಮೊನ್ನೆ ಕಟಿಂಗ್ ಮಾಡಿ ಈಗ ವರ್ಷ ಪೂರ್ತಿ ಕಟಿಂಗ್ ಮಾಡಿದ್ ಒಂದೇ ಕಟಿಂಗ್ ಬರ್ತದೆ ಅನ್ನೋ ರೇಂಜಿಗೆ ಹೇಳ್ತಾ ಇದ್ದಾರೆ. ಹೌದು ಸರ್. ಈಗ ರೇಟ್ ಬೇರೆ ಚೆನ್ನಾಗೈತಲ್ಲ ಸರ್. ಚೆನ್ನಾಗೈತೆ. ನನಗೆ ಬೇರೆದು ಒಳಗಡೆ ಇಲ್ಲಿ ನೋಡಿ ಸರ್. ನೋಡ್ತೀರಿ ಇದು ಎಲ್ಲಿಗೂ ಐತಲ್ಲ ಗಿಡ. ಇನ್ನೊಂದು 6 ತಿಂಗಳು ಕಟಿಂಗ್ ಮಾಡ್ತಾ ಇರ್ಬೋದು. ಬರುತ್ತೆ ಸರ್. 6 ತಿಂಗಳು ಆರಾಮಾಗಿ ಬರ್ತದೆ ಸರ್. ಸೊ ಈಗ ರೈತರು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಏನಂತಂದ್ರೆ, ಕೆಲವೊಂದ್ ಕಡೆ ಸೈಜ್ಗಳು ಬರ್ತಾ ಇದೆ, ಅಲ್ಲಿ ಸೆಟ್ಟಿಂಗ್ ಇಲ್ಲ. ಬೇರೆ ತೋಟದಲ್ಲಿ ನಾನು ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಸೆಟ್ಟಿಂಗ್ ಇಲ್ಲ. ಹಂಗಾಗಿ ಅವ್ರು ಕೊಟ್ಟಿರೋಂಥ ಗೊಬ್ಬರ ಎಲ್ಲ ಕೆಳಗಡೆ ಕಾಯಿಗೆ ಹೋಗಿ ಕಾಯಿ ದೊಡ್ಡ ಓವರ್ ಸೈಜ್ ಕಾಯಿಗಳು ಬರ್ತಾ ಇದೆ. 3.5 kg 3 kg ಕಾಯಿಗಳು 1-2 ಬರ್ತಾ ಇದೆ. ಮತ್ ಕೆಲವೊಂದ್ ಕಡೆ ಸೆಟ್ಟಿಂಗ್ ಇದೆ, ತುಂಬಾನೇ ಸೆಟ್ಟಿಂಗ್ ಇದೆ, ಸೈಜಿಂಗ್ ಬರ್ತಾ ಇಲ್ಲ. ಸೊ ನಿಮ್ ತೋಟದಲ್ಲಿ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿರೋದ್ರಿಂದ ತುಂಬಾ ಉತ್ತಮವಾಗಿ ಸೆಟ್ಟಿಂಗು ಆಗ್ತಾ ಇದೆ, ಮತ್ತೆ ಸೈಜಿಂಗ್ ಅಲ್ಲೂ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡಿದೆ. ಕಾಯಿ ಕ್ವಾಲಿಟಿನೂ ಮತ್ತೆ ನಿಮಗೆ ನೋಡಕ್ಕೆ ಅಟ್ರಾಕ್ಟಿವ್ ಇದೆ. ಸೊ ಇದೇ ರೀತಿ ನಿಮ್ಮ ಎಲ್ಲಾ ರೈತರಿಗೂ ನಾವು ನಿಮ್ ತೋಟದಿಂದ ಸ್ಟಾರ್ಟ್ ಆಗಿರೋದು ಇದು ಕ್ರಾಂತಿ, ಪಪ್ಪಾಯ ಕ್ರಾಂತಿ ಎಲ್ಲ ಕಡೆ ಹರಡ್ಲಿ. ಈಗೆಲ್ಲ ಬಂದಿರೋ ರೈತರಿಗೆಲ್ಲಾನು ನಾವು ಮಾಹಿತಿಗಳನ್ನ ಕೊಡ್ತಾ ಇದೀವಿ. ಇದೇ ರೀತಿ ನೆಕ್ಸ್ಟ್ ಅಲ್ಲಿ ಮತ್ತೆ ಪಪ್ಪಾಯನ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಲ್ಲ ಸರ್. ನಮ್ಮ ಹೊಲದಾಗ ಸೆಟ್ಟಿಂಗ್ ಐತಿ, ಸೈಜನ್ ಐತಿ ನೋಡಿ ಸರ್. 2 ಐತಿ. ಹೌದೌದು. ಅಂದ್ರೆ ನೀವು ಹೇಳಿರೋ ಶೆಡ್ಯೂಲ್ ಯಾವ್ದು ಬಿಟ್ಟಿಲ್ಲ ಸರ್. ನಾನು ಕಂಪಲ್ಸರಿ ಮಾಡೀನಿ ಸರ್. ಸೆಂಟ್ರಿ ಮಾತ್ರ ಮಳೆ ಬಂದಾಗ ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗೈತೆ ಸರ್ ಅಷ್ಟೇ. ಅದು ಬಿಟ್ಟರೆ ನಾನು ಸ್ಪ್ರೇ ಮತ್ತು ನಿಲ್ಸಿಲ್ಲ, ಡ್ರಿಪ್ನು ನಿಲ್ಸಿಲ್ಲ ಸರ್.
ಈಗ ಒಂದ್ ಸ್ವಲ್ಪ ಕಡೆ ಮಿಲಿಬಗ್ ಆಯ್ತು ಸರ್ ಕಾಣ್ತಾ ಇದೆ. ಸದ್ಯ ಸ್ಟಾರ್ಟ್ ಆಗಿದೆ ಮಿಲಿಬಗ್ ನಾವು ರೆಕಮೆಂಡೇಶನ್ ಕೊಡ್ತೀವಿ, ಸ್ಪ್ರೇ ಮಾಡ್ಕೊಳ್ಳಿ, ಮಾಡೋಣ ಕಡಿಮೆ ಆಗುತ್ತೆ. ಹ್ಞೂ ಸರ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಸೈಜಿಂಗ್ ಬೇರೆ ಗ್ರೇಡ್ಸ್ ಗಳು ಏನ್ ಹೇಳ್ತಾ ಇದೀವಿ ಅದೇ ಸರ್ ಅದು ನೀವು schedule ಯಾವ್ದು follow ಮಾಡ್ರಿ, ಮಾಡೋಣ ಬಿಡಿ ಸರ್. ಅದ್ ಮಾಡ್ರಿ. ಹ್ಞೂ ನಿಮಗೆ ಒಟ್ಟು ನಮಗೆ ಲಾಭದಾಯಕವಾಗಿ ರೈತರು ಖುಷಿಯನ್ನ ಮಾಡ್ಬೇಕು ಅಲ್ಲ ಅಂತ ಸರ್. ಖುಷಿಯಾಗಿ. ಇಳುವರಿ ಬರ್ತದೆ ಅಂದ್ರೆ ಮಾಡಕ್ ಬಂದಿರೋದೇನೈತೆ. ಹೌದೌದು. ಹ್ಮ್. ಇರೋಂಥ ರೇಟಿಗೆ ಈಗ ಇಳುವರಿ ಬಂದ್ರೆ ನಿಮಗೆ ಅದೇ ಸರ್. ಒಳ್ಳೆ ಹಾಕಿದ ದುಡ್ಡೆಲ್ಲ ಹೌದು ಹೊರ ಸರ್. ಬರುತ್ತೆ. ಸೊ ರೈತರೇ ಕೇಳ್ತಾ ಇದೀರಲ್ಲ, ನಾವೆಲ್ಲ ಖರ್ಚನ್ನ ಎಲ್ಲ ನೋಡ್ಬಿಟ್ಟೆ ರೆಕಮೆಂಡೇಶನ್ ಮಾಡ್ತಾ ಇದೀವಿ. ಸೊ ಎಲ್ಲ ಪಪ್ಪಾಯ ರೈತರು ಲಾಭದಾಯಕವಾಗಿ ಪಪ್ಪಾಯನ ಬೆಳಿಬೋದು, ಧೈರ್ಯವಾಗಿ ಬೆಳಿಬೋದು, ನಮ್ಮ ಸಹಾಯವನ್ನು ಪಡ್ಕೋಬಹುದು. ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ, ಏನೇ ಸಮಸ್ಯೆ ಇದ್ರೂ ನೀವು ನಮ್ಗೆ ಕಾಲ್ ಮಾಡಿ ಪಪ್ಪಾಯ ಬಗ್ಗೆ ಮಾಹಿತಿ ತಿಳ್ಕೊಬಹುದು. ಧನ್ಯವಾದಗಳು.